ಇಂದಿನ ಸಂಚಿಕೆಯಲ್ಲಿ ನಂದಗೋಕುಲ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಗಿರಿಜಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಮ್ಮು ಮತ್ತೆ ಮೀನಾ ಬಂದ್ಬಿಟ್ಟು ಅತ್ತೆ ಇನ್ನು ಪ್ರಿಯಾ ಅವರು ಊಟ ಮಾಡಿಲ್ಲ ಅತ್ತೆ ಹಾಗೆ ಇದ್ದಾರೆ ಅಂತ ಹೇಳ್ತಾಳೆ. ಹಾಗೆ ಇರ್ಲಿ ಬಿಡು ಮೀನಾ, ಅವಳು ನನ್ನ ಮಗನ್ನೇ ಆ ಮನೆಯಿಂದ ಆಚೆ ಹಾಕಕ್ಕೆ ಹೊರಟಿದ್ಲು, ಅದೆಲ್ಲ ಗೊತ್ತಾಗುತ್ತೆ ಅವಳಿಗೆ, ಊಟ ಮಾಡಕ್ ಗೊತ್ತಾಗಲ್ವಾ ಅಂತ ಹೇಳಿ ಸಿಟ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಪ್ರಿಯಾ ಅದನ್ನೆಲ್ಲ ಕೇಳಿಸ್ಕೊಂಡು ಅಳ್ತಾ ಇರ್ತಾಳೆ. ಅಕ್ಕ ಅಳ್ಬೇಡಿ ಅಂತ ಹೇಳಿ ಅಮ್ಮು ಮತ್ತೆ ಮೀನಾ ಸಮಾಧಾನ ಮಾಡುವಾಗ ಈ ಮನೆಯಲ್ಲಿ ಎಲ್ಲಿ ನಿಂತರೂ ಕೂಡ ನನಗೆ ಕಟ್ಕಟ್ಟೆಯಲ್ಲಿ ನಿಂತಿರೋ ಥರ ಫೀಲ್ ಆಗ್ತಾ ಇದೆ. ನಾನು 26,000 ಖರ್ಚು ಮಾಡಿದ್ದು ತಪ್ಪೆ, ಆದರೆ ಬೇಕು ಅಂತ ಮಾಡಲಿಲ್ಲ ಮೀನಾ, ನಾನು ಮಿಸ್ ಆಗಿ ಮಾಡಿದ್ದು ಅದು, ಆದ್ರೂ ಎಲ್ಲರೂ ನಂದೇ ತಪ್ಪು ಅನ್ನೋ ಥರ ಬೈತಾ ಇದ್ದಾರೆ ಅಂತ ಹೇಳಿದಾಗ ಅಕ್ಕ 26,000 ಒಂದು ತಿಂಗಳು ರೇಷನ್ ಬರುತ್ತೆ ನಮ್ಮಂಥವ್ರ ಮನೆಯಲ್ಲಿ, ಅಂಥದ್ರಲ್ಲಿ ಮಾವಂಗೆ ಇಷ್ಟೊಂದು ದುಂದು ವೆಚ್ಚ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ, ಅದು ಅಲ್ಲದೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಇನ್ನೂ ಇಷ್ಟ ಆಗಲ್ಲ, ನಿಮಗೆ ಗೊತ್ತಲ್ವಾ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಸರಿ ಬನ್ನಿ ಇವಾಗ ಊಟ ಮಾಡೋಣ ಅಂತ ಮೀನಾ ಕರೆದಾಗ ಅಕ್ಕ ಒಂದು ನಿಮಿಷ ನನಗೆ ಒಂದು ವಿಷಯನ ಕ್ಲಾರಿಟಿ ಕೊಡಿ ಪ್ರಿಯಾಕ್ಕ ಅಂತ ಅಮ್ಮು ಕೇಳ್ತಾಳೆ. ಅದು ಏನದು ಅಮ್ಮು ಅಂತ ಹೇಳಿದಾಗ ನಿಮಗೆ ವಲ್ಲಭ 10,000 ಕೊಟ್ಟಿದ್ದು ಗೊತ್ತಿತ್ತಾ ನಿಮಗೆ, ಮಾವನ ಅಕೌಂಟಿಂದ ತೆಗೆದುಬಿಟ್ಟು ಅವ್ರ ಅಕೌಂಟಿಗೆ ಹಾಕ್ಕೊಂಡು ಭಾವಂಗ ಅಕೌಂಟಿಗೆ ಹಾಕಿದ್ದು ನಿಮಗೆ ಗೊತ್ತಿತ್ತಾ ಪ್ರಿಯಾಕ್ಕ ಅಂತ ಕೇಳಿದಾಗ ಇಲ್ಲ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಸರಿ ವಲ್ಲಭನೇ ಭಾವಂಗೆ ಹೆಲ್ಪ್ ಮಾಡಿದ್ದು ಅಂತ ಗೊತ್ತಿತ್ತಾ ಅಂದಾಗ ಹೌದು ಇವರು ಹೇಳಿದರು ಅಂದರೆ ಸರಿ ಅದು ಸರಿ, ನೀವು ಆ ವಿಷಯನ ನನಗೆ ಯಾಕೆ ಹೇಳಲಿಲ್ಲ ಅಂತ ಅಮ್ಮು ಕೇಳಿದಾಗ ಪ್ರಿಯಾ ಅದು ಅಂತ ಹೇಳೋಣ ಅಂತಾನೆ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮೀನಾ ಈ ವಿಷಯನ ಆಮೇಲೆ ಮಾತಾಡೋಣ ಬನ್ನಿ ನೀವು ಫಸ್ಟ್ ಊಟ ಮಾಡಿ ಅಂತ ಕರ್ಕೊಂಡು ಬಂದು ಕೂರಿಸಿ ಊಟ ಬರೆಸ್ತಾ ಇರ್ತಾಳೆ. ಅಷ್ಟರಲ್ಲಿ ಗಿರಿಜಾ ಬಂದ ತಕ್ಷಣ ಪ್ರಿಯಾ ಎದ್ದು ನಿಂತ್ಕೋತಾಳೆ. ಅಯ್ಯೋ ನೀನು ಕುತ್ಕೋ, ನೀ ಮನೆ ಮಹಾರಾಣಿ, ನೀನು ಕಲ್ಪವೃಕ್ಷ, ನೀನು ಊಟ ಮಾಡು, ನಾನು ಬಂದೆ ಅಂತ ನೀನು ಯಾಕೆ ಎದ್ದು ನಿಂತ್ಕೋತೀಯ ಅಂತ ಬಡಿಸ್ರೆ ಮೊದಲೇ ಹೇಳಿದ್ರೆ ಹಪ್ಪಳ ಸಂಡಿಗೆ ಎಲ್ಲ ಹಾಕೊಂಡು ಬರ್ತಾ ಇದ್ದೆ, ಈ ಊಟ ನಿನ್ಗೆ ಇಷ್ಟ ಆಗುತ್ತೋ ಇಲ್ವಾ, ನೀನು ದುಡ್ಡು ಲೋಟ್ಲಲ್ಲಿ 26,000 ಕೊಟ್ಟು ಊಟ ಮಾಡೋಳಲ್ವಾ, ಮನೆ ಊಟ ಎಲ್ಲ ಎಲ್ಲಿ ಇಡಿಸುತ್ತೆ ಅಂತ ಹೇಳ್ಬಿಟ್ಟು ರಕ್ಷಾ ಬಾರಮ್ಮ ಇಲ್ಲಿ ಅಂದಾಗ ಏನಮ್ಮ ಅಂದಾಗ ಮೊನ್ನೆ ಪ್ರಿಯಾ ಮತ್ತೆ ಮದುವೆ ಹೋಗಿದ್ರಲ್ಲ ಆ ಹೋಟೆಲ್ ಯಾವುದು ಅಂತ ನಿನಗೆ ಗೊತ್ತಾ ಅಂತ ಕೇಳಿದಾಗ ಹೌದು ಅಮ್ಮ ನನಗೆ ಗೊತ್ತು ಅಂದಾಗ ಆ ಹೋಟೆಲಲ್ಲಿ ಒಂದು ಹೊತ್ತಿಗೆ ಊಟ ಎಷ್ಟಾಗುತ್ತೆ ನೋಡ್ಬಿಟ್ಟು ಹೇಳಮ್ಮ, ಯಾಕಮ್ಮ ಅಂದರೆ ನೋಡ್ಬಿಟ್ಟು ಹೇಳು ನಾನು ಹೇಳ್ದಷ್ಟು ಕೇಳು ಅಂತ ಹೇಳ್ತಾಳೆ. ಅವಾಗ ನೋಡ್ಬಿಟ್ಟು ದಾಲ್ ರೈಸ್ 450, ವೆಜ್ ಬಿರಿಯಾನಿ 350, ಹಾಗೇನೆ ಜೀರೋ ರೈಸ್ 500 ಅಮ್ಮ ಅಂದಾಗ ಅಯ್ಯೋ ನೋಡ್ದಾ ಜೀರೋ ರೈಸ್ ಅಂತ ಬೇರೆ ಇದೆಯಾ, ಅಯ್ಯೋ ಜೀರೋ ಅಲ್ಲ ಅಮ್ಮ ಅದು ಜೀರಾ ರೈಸ್ ಅಂತ ಹೇಳ್ತಾಳೆ ರಕ್ಷಾ. ಅದು ಬಿಡು, ಆ ಹೋಟ್ಲಲ್ಲಿ 500 ರೂಪಾಯಿ ಒಂದು ಹೊತ್ತಿಗೆ ಕೊಟ್ಟು ಊಟ ಮಾಡೋರಿಗೆ ಈ ಊಟ ಎಲ್ಲಿ ಇಳಿಸುತ್ತೆ ಹೇಳು, ಈ 500 ರೂಪಾಯಲ್ಲಿ ನಾವು ಮನೆ ಮಂದಿ ಎಲ್ಲ ಊಟ ಮಾಡ್ತೀವಿ, ಅಷ್ಟೊಂದು ಖರ್ಚು ಮಾಡಿರೋ ಇವಳಿಗೆ ಈ ಊಟ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಗಿರ್ಜಾ ಬೈಬೇಕಾದ್ರೆ ಅತ್ತೆ ಕ್ಷಮಿಸ್ಬಿಡಿ ಅತ್ತೆ ನಾನು ತಿಳಿದೇ ಮಾಡಿಬಿಟ್ಟೆ, ನನಗೆ ಗೊತ್ತಿರಲಿಲ್ಲ ಅತ್ತೆ, ಇದೊಂದು ಸಲ ಕ್ಷಮಿಸ್ಬಿಡಿ ಅತ್ತೆ ಅಂದಾಗ ಇನ್ನೊಂದ್ಸಲಿ 1-2 ದಿನ ಆಚೆ ಹೋಗಬೇಕು ಅಂದರೆ ಮೊದಲೇ ಹೇಳ್ಬಿಡಮ್ಮ, ನಮ್ಮ ಯಜಮಾನ್ರು ದುಡ್ಡು ನೀನು ಖರ್ಚು ಮಾಡೋಕ್ಕೆ ಮೊದಲೇ ಎತ್ತಿಡ್ಬೇಕಲ್ಲ ಅಂತ ಹೇಳಿದಾಗ ಅತ್ತೆ ಈಗೆಲ್ಲ ಮಾತಾಡಬೇಡಿ ಅತ್ತೆ, ಬೇಕಾದರೆ ನಾನು ಒಡವೆ ಮಾರ್ಬಿಟ್ಟು ಕೊಟ್ಬಿಡ್ತೀನಿ ಅತ್ತೆ ಅಂತ ಹೇಳಿದಾಗ ಕೊಟ್ಬಿಡ್ತೀಯ ಅಲ್ಲ ಪ್ರಿಯಾ ನೋಡು, ಅಮ್ಮು ಫ್ಯಾಮಿಲಿನೂ ರಿಚ್ ಇದ್ದಾರೆ, ಮತ್ತು ಮೀನಾ ಫ್ಯಾಮಿಲಿ ಕೂಡ ರಿಚ್ ಇದ್ದಾರೆ, ನೀನೇ ನೋಡ್ತೀಯಲ್ಲ ಅಮ್ಮು ಫ್ಯಾಮಿಲಿನ, ಇಂಥದ್ರಲ್ಲಿ ಇವರು ನಮ್ಮ ಮನೆತನಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗ್ತಿದ್ದಾರೆ ಅಲ್ವಾ, ನೀನು ಕೂಡ ಮಗನ್ನೇ ಮನೆಯಿಂದ ಆಚೆ ಹಾಕಕ್ಕೆ ಹೊರಟಿದ್ಲು ಅಂತ ಹೇಳಿ ಸಿಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅವಾಗ ಮೀನಾ ಸಮಾಧಾನ ಮಾಡ್ತಾಳೆ. ಪ್ರಿಯಾಕ್ಕ ನೀವು ಊಟ ಮಾಡಿ ಅತ್ತೆ ಬೇಜಾರಾಗಿದ್ದಾರೆ ಅದಕ್ಕೋಸ್ಕರ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲ ಮೀನಾ ಅವರೇ ನನಗೆ ಊಟ ಬೇಡ ಅಂತ ಹೇಳಿ ಪ್ರಿಯಾ ಕೂಡ ಎದ್ದೋಗ್ತಾಳೆ. ಆಚೆ ವಲ್ಲಭ ಸೈಕಲ್ ಸರಿ ಮಾಡ್ತಾ ನಿಂತಿರ್ತಾನೆ. ಆವಾಗ ಅಲ್ಲಿಗೆ ಮೀನಾ ಹೋಗ್ಬಿಟ್ಟು ವಲ್ಲಭ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತ ಹೇಳಿದಾಗ ಚೆನ್ನಾಗಿ ನಡೀತಿದೆ, ಯಾಕೆ ಡ್ರೈವಿಂಗ್ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಿದೆ ಬಟ್ ಚೆನ್ನಾಗಿದೆ, ಆದ್ರೂ 10,000 ಉಳ್ಸೋಕ್ಕಾಗ್ತಾ ಇಲ್ಲ ತಿಂಗಳಿಗೆ, ಅದೊಂದು 10,000 ಉಳಿದಿದ್ದರೆ ಇಷ್ಟೆಲ್ಲ ರಾಧ ಅಂತಾನೆ ಆಗ್ತಾ ಇರಲಿಲ್ಲ ಅಂತ ಹೇಳಿದಾಗ ವಲ್ಲಭ ನಿಮ್ಮ ಅಣ್ಣ ಏನಾದರೂ ಇಡೀ ರಾತ್ರಿ ಈ ಥರ ನಿದ್ದೆಗೆಟ್ಟು ಕೆಲಸ ಮಾಡಿದ್ದಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತ ಹೇಳಿದಾಗ ಅಣ್ಣನ ಚಾನ್ಸೇ ಇಲ್ಲ ಬಿಡಿ, 9th ನಾನು ಫುಲ್ ನೈಟ್ ಓದ್ತೀನಿ ಅಂತ ಹೇಳಿ 10-9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ದ, ಅವಾಗ ಅಮ್ಮ ಟೀ ಮಾಡಿಕೊಡ್ತಾಯಿದ್ರು, ನನಗೂ ಕೂಡ ಒಂದು ಲೋಟ ಸೇರ್ಸ್ ಮಾಡ್ತಾಯಿದ್ರು, ಅದನ್ನು ಕುಡಿದು ಕಷ್ಟಪಟ್ಟು ಗೋಳಾಡ್ಕೊಂಡು ಓದ್ತಾ ಇದ್ದ, ಅದನ್ನು ನೋಡೋಕ್ಕಾಗದೆ ನಾನೇ ಮಲಗಿಸ್ಬಿಡ್ತಾ ಇದ್ದೆ ಅಂತ ಕೇಳಿದಾಗ ಇನ್ನೇನು ಮತ್ತೆ ನನ್ನ ಅಣ್ಣ ಗೋಳಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗುತ್ತಾ ಅಂತ ಹೇಳಿ ವಲ್ಲಭ ಹೇಳಿದಾಗ ಮತ್ತು ನೀನು ಗೋಳಾಡೋದನ್ನ ನಿನ್ನ ಹೆಂಡತಿ ಅಮ್ಮು ಕೈಲಿ ನೋಡೋಕ್ಕಾಗುತ್ತಾ, ಅದಕ್ಕೋಸ್ಕರನೇ ಹೋಮ್ ಟ್ಯೂಷನ್ ಮಾಡಿದ್ರೆ ನಿಂಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅವಳು ಮಾಡಿದ್ದು ಅಷ್ಟೇ, ಅದು ಬಿಟ್ಟರೆ ಅವಳು ಬೇರೆ ಉದ್ದೇಶ ಏನೂ ಇಲ್ಲ. ನೀನೇ ನೋಡ್ದಲ್ಲ ಮಾವ ನಿನಗೆ ಬೈಬೇಕಾದ್ರೆ ಅವಳು ನಾನು ಹೊಲಿಗೆ ಕಲಿತು ಹೊಲಿಗೆ ಹಾಕಕ್ಕೆ ಬರಲ್ಲ, ಆದರೂ ಕೂಡ ಹೊಲಿಗೆ ಕಲಿತು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು.
ಗೊತ್ತು ಅಮ್ಮ ಬಗ್ಗೆ, ಅವಳು ಚಿನ್ನ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಉಡ್ತವಳು ಅಂಥವಳು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂದರೆ ಅವಳು ನಿನ್ನನ್ನು ಎಷ್ಟು ಇಷ್ಟಪಡ್ತಾಳೆ ಹೇಳು. ನಿನ್ನ ಅವಳ ಸಂಬಂಧನ ಸರಿ ಮಾಡೋಕ್ಕೋಸ್ಕರ ಹಿಂಗೆ ಮಾಡ್ತೀನಿ. ಮಕ್ಕಳು ಏನು ಮಾಡಿದ್ರು ಕರೆಕ್ಟಾಗೆ ಮಾಡಿರ್ತಾರೆ ಅಂದಾಗ ಅಲ್ಲ, ಅದಕ್ಕೆ ಅವಳು ಅಷ್ಟು ಹೇಳಿದ್ರು ಒಲ್ಲ ಬಾ, ಅವಳು ಒಳ್ಳೆ ಕಾರಣಕ್ಕೆ ಮಾಡಿದ್ದಾಳೆ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ. ನೀನು ಅವಳನ್ನ ಮಾತಾಡ್ಸು, ನಿನ್ನನ್ನು ಅವಳು ಅಲ್ಲಿ ಇಟ್ಟಿದ್ದಾಳೆ, ಅಲ್ಲೇ ಇರೋಕ್ಕೆ ಪ್ರಯತ್ನ ಪಡು, ಕೆಳಗೆ ಇಳಿಬೇಡ ಅವಳ ದೃಷ್ಟಿಲಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅಂಗಡಿಯಿಂದ ಬಂದ ತಕ್ಷಣ ಪ್ರಿಯ ಬಂದ್ಬಿಟ್ಟು ಮಾವ ನಾನು ಬ್ಯಾಗು ಮತ್ತು ಕೀನ ಒಳಗಿಡ್ಲಾ ಅಂತ ಹೇಳಿ ಇಸ್ಕೊತಾಳೆ. ಅವಾಗ ಮಾವ ಅದು ಅಂತ ಹೇಳಿದಾಗ ಕೆಲಸ ಮಾಡಿಕೊಟ್ಟ ತಕ್ಷಣ ನಾನು ನಿನ್ನನ್ನು ಕ್ಷಮಿಸಲ್ಲ, ನೀನು ಒಳ್ಳೆ ಹುಡುಗಿನೇ ಇರ್ಬೋದು, ಆದರೆ ನಿನ್ನ ಹತ್ರ ಸ್ವಾರ್ಥ ಜಾಸ್ತಿ ಇದೆ. ನಾನು ಮಾತ್ರ ಸರಿ, ನಾನು ಮಾತ್ರ ಮಾಡೋದು ಕೆಲಸ ಎಲ್ಲ, ನಾನು ಮಾತ್ರ ಒಳ್ಳೆ ಹುಡುಗಿಯನ್ನು ಗಿದ್ದಲುಳ ನಿನಗೆ ಕಟ್ತಾ ಇದೆ, ಎಲ್ಲರೂ ನಮ್ಮವರು, ಅವರು ಕೂಡ ಸರಿನೇ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಬೇಕು ಫಸ್ಟು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಾಗ ಗಿರ್ಜಾ ಬರ್ತಾಳೆ. ಅವಾಗ ಅತ್ತೆ ನನ್ನ ಸ್ವಾರ್ಥಿ ಅಂದ್ಬಿಟ್ರು ಮಾವ, ನಾನು ಸ್ವಾರ್ಥಿನ ಅತ್ತೆ ಅಂತ ಹೇಳಿ ಪ್ರಿಯಾ ಹೇಳ್ತಾಳೆ. ಆವಾಗ ಗಿರ್ಜಾ ಹೇಳ್ತಾಳೆ, ಒಂದು ಹೇಳ್ತೀನಿ ಪ್ರಿಯಾ, ನೀನು ಹೇಳೋದೇ ಸರಿ, ನೀನೇ ಎಲ್ಲ ಕೆಲಸ ಮಾಡಬೇಕು ಅನ್ನೋ ಸ್ವಾರ್ಥನ ಫಸ್ಟ್ ಬಿಡು, ಅವಾಗ ಎಲ್ಲ ಸರಿ ಆಗುತ್ತೆ. ಇವಾಗಲೂ ನಿಮ್ಮ ಮಾವ ಹೇಳೋದನ್ನ ನೀನು ಅರ್ಥ ಮಾಡ್ಕೊತಾ ಇಲ್ಲ, ನೀನು ಯೋಚನೆ ಮಾಡೋದನ್ನೇ ಕರೆಕ್ಟು ಅಂತ ಹೇಳ್ತಾ ಇದೆಯಾ, ಫಸ್ಟ್ ಆ ಬುದ್ಧಿನ ಬಿಡು, ಅವಾಗ ಎಲ್ಲ ಸರಿ ಆಗುತ್ತೆ. ಇವಾಗ ಗಾಯಕ್ಕೆ ಮುಲ ಮಚ್ಚಕ್ಕೆ ಹೋಗಿ ಇನ್ನೂ ಜಾಸ್ತಿ ಮಾಡ್ತಾ ಇದೆಯಾ, ಸ್ವಲ್ಪ ಅವರಿಗೆ ತಿಳಿಯಾಗಕ್ಕೆ ಬಿಡು ಅಂತ ಹೇಳಿ ಹೇಳ್ತಾಳೆ. ಇನ್ನು ಫೋನ್ ಮಾಡಿಬಿಟ್ಟು ಅವರಮ್ಮನ ಹತ್ರ ನಡೆದಿದ್ದೆಲ್ಲ ಹೇಳ್ತಾಳೆ. ಅವಾಗ ಹೌದೇನೆ ಮಗಳೇ ಹಿಂಗೆಲ್ಲ ಆಯ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೇಳ್ಕೊಟ್ಟಿದ್ದ ಐಡಿಯಾ ಕೇಳ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಆ ಮನೆಯಲ್ಲಿ ರಾಣಿ ಥರ ಬೇಷ್ ಸೊಸೆ ಅನ್ನಿಸ್ಕೊಳ್ಳೋ ಥರ ಇದ್ದೆ. ಯಾರು ಕಣ್ಣು ಬಿತ್ತೋ ಏನೋ ಈಗಾಯ್ತಲ್ಲೇ ಅಂದಾಗ, ಕಣ್ಣು ಬಿದ್ದಿದ್ದಲ್ಲ ಅಮ್ಮ, ಅವತ್ತು ನಾನು 5,000 ರೂಮ್ನ 26,000 ರೂಮ್ನ 5,000 ಅಂತ ಬುಕ್ ಮಾಡಿದ್ದೀನಿ ಅಮ್ಮ ಅಂತ ಹೇಳಿದಾಗ, ನೀನು ಏನು ಹೇಳಿದೆ, ಯಾರಿಗೂ ಹೇಳಬೇಡ ಅಂತ ಹೇಳಿದೆ, ಅದರಿಂದನೇ ಅಮ್ಮ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಬೈತಾಳೆ. ಅಷ್ಟೇನಾ, ಹೋಗ್ಲಿ ಬಿಡು, ಇನ್ನೊಂದು ಪ್ಲ್ಯಾನ್ ಮಾಡ್ತೀನಿ ಅಂದಾಗ, ಯಾವ ಪ್ಲ್ಯಾನು ಬೇಡ ಅಮ್ಮ ನನಗೆ ಇವಾಗ, ಸದ್ಯಕ್ಕೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ನಿನ್ನ ಪ್ಲ್ಯಾನಿಂದಲೇ ಇಷ್ಟೆಲ್ಲ ಆಯಿತು ಅಂದಾಗ, ಒಂದು ಪ್ಲ್ಯಾನ್ ಫ್ಲಾಪ್ ಆಗಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲೇ, ಇಷ್ಟೆಲ್ಲ ನಿನ್ನನ್ನು ಒಳ್ಳೆಯವಳು ಅಂತ ಹೇಳಿದ್ದು ನನ್ನ ಪ್ಲ್ಯಾನಿಂದನೇ ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಪ್ರಿಯನ ಊಟಕ್ಕೆ ಕರೆಯೋಕ್ಕೆ ಅಂತ ರೂಮಿಗೆ ಬಂದಾಗ, ಯಾಕೆ ಬಂದ್ರಿ ಹೇಳಿ ಊಟಕ್ಕೆ ಕರೆಯೋಕೆ, ಮತ್ತೆ ನಿಮಗೆ ಗೊತ್ತಲ್ಲ ಮಧ್ಯಾಹ್ನ ನಾನು ಊಟಕ್ಕೆ ಕೂತ್ಕೊಂಡಾಗ ಅತ್ತೆ ಹೇಗೆ ಮಾತಾಡಿದ್ರು ಅಂತ, ನನಗೆ ಬಾಯಲ್ಲಿ ಒಂದು ತುತ್ತಾದರೂ ಇಳಿತಾ ಇಲ್ಲ ಅಲ್ವಾ, ನನಗೆ ಊಟ ಬೇಡ, ನೀವಿಂದ ಹೊರಡಿ ಅಂತ ಹೇಳಿದಾಗ, ಅಮ್ಮು ಹೇಳ್ತಾಳೆ, ಅಕ್ಕ ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ, ಈಗಲೂ ಊಟ ಮಾಡಲಿಲ್ಲ ಅಂದರೆ ಹೇಗಕ್ಕ, ಬನ್ನಿ ಅಕ್ಕ ಅಂತ ಹೇಳಿ ಕರೀತಾಳೆ. ಅವಾಗ ಇಲ್ಲ ನಾನು ಬರೋದಿಲ್ಲ, ನಿಮಗೆ ಗೊತ್ತಲ್ವಾ ಅತ್ತೆ ಹೇಗೆ ಮಾತಾಡಿದ್ರು, ಮಾವ ಹೇಗೆ ಮಾತಾಡಿದ್ರು, ನನಗೆ ಊಟ ಬೇಡ ಅಂತ ಹೇಳಿದಾಗ, ಮೀನಾ ಹೇಳ್ತಾಳೆ, ನೀವು ಒಂದೇ ದಿನ ಕ್ಷಮಿಸಬೇಕು ಅಂದರೆ ಹೇಗೆ, ನಾವೆಲ್ಲ ತಪ್ಪು ಮಾಡಿದಾಗ ಹೀಗೆ ತಾನೇ ಮಾವ ಮಾಡಿದ್ದು, 1-2 ದಿನ ವೆಯ್ಟ್ ಮಾಡಿ, ಎಲ್ಲ ಸಮಾಧಾನ ಆದಮೇಲೆ ಎಲ್ಲ ಕೂಡ ಕ್ಷಮಿಸ್ತಾರೆ, ಎಲ್ಲ ಕೂಡ ಮಾತಾಡ್ತಾರೆ, ನೀವೀಗ ಸಮಾಧಾನ ಮಾಡ್ಕೊಳ್ಳಿ, ಊಟಕ್ಕೆ ಬನ್ನಿ ಅಂತ ಮೀನಾ ಕರೀತಾಳೆ. ಇನ್ನು ಈ ಕಡೆ ಮೀನಾ ಮತ್ತೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳಿತಾ ಇರ್ತಾಳೆ. ಅಷ್ಟರಲ್ಲಿ ಕೇಶವ ಬಂದ್ಬಿಟ್ಟು ನೋಡಿಬಿಟ್ಟು, ವಾವ್ ಮೀನಾ ಇಲ್ಲೇ ಇದ್ದಾಳೆ, OTP ಎಲ್ಲ ಇಸ್ಕೊಂಡ್ಬಿಡೋಣ ಇವತ್ತು ಅಂತ ಮೀನಾ ಹತ್ರ ಹೋಗ್ಬಿಟ್ಟು ನೈಸಾಗಿ ಮಾತಾಡ್ತಾ ಇರ್ತಾನೆ. ಅವಾಗ ಮೀನಾ ಹೇಳ್ತಾಳೆ, ನೀನು ಗ್ಯಾಸ್ ಕ್ಲೀನ್ ಮಾಡಿಬಿಡು, ನಾನು ಪಾತ್ರೆ ತೊಳಿತೀನಿ ಅಂತ. ಅವಾಗ ಆಗಲ್ಲ ಕಣೆ ಅಂತ ಹೇಳಿದ್ದಕ್ಕೆ, ಸರಿ ಹಾಗಾದರೆ ನೀವೇ ಪಾತ್ರೆ ತೊಳಿದ್ರಿ, ನಾನು ಗ್ಯಾಸ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದಾಗ, ಅದು ಹಾಗಲ್ಲ ಕಣೆ, ನಾನು ಬಂದಿರೋದೇ ಬೇರೆ ವಿಷಯಕ್ಕೆ ಅಂತ ಹೇಳಿದಾಗ, ಸರಿ ನನಗೆ ಗೊತ್ತು OTP ಕಿತ್ತಾನೆ, ಈಗ ಮನೆ ಸಿಚುವೇಶನ್ ಹೇಗಿದೆ ಗೊತ್ತಾ, ನಾನು ನಿಮಗೆ ಏನು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ, ಈ ಸಿಚುವೇಶನ್ನಲ್ಲಿ ಕೊಡಬೇಕು ಕಡೆ, ಆವಾಗಲೇ ಚೇರಪ್ ಸಿಗೋದು ಅಂತ ಹೇಳಿ ಕೇಶವ ಹೇಳ್ತಾ ಇರ್ತಾನೆ. ಸುಮ್ಮನೆ ಇರು ಕೇಶವ, ಆ ಡಿಪಾರ್ಟ್ಮೆಂಟ್ ಬೇರೆ ಈ ಡಿಪಾರ್ಟ್ಮೆಂಟೇ ಬೇರೆ ಅಂದರೆ ಎಲ್ಲ ಒಂದೇ ಡಿಪಾರ್ಟ್ಮೆಂಟು, ಇಲ್ಲಿ ಕೊಟ್ರೇನು ಬೇಡ ಅನ್ನತ್ತಾ, OTP ನಾನು ಇವಾಗ ನಿನಗೆ ಕೊಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಮಧ್ವ ಬರ್ತಾನೆ. ಅಯ್ಯೋ ನಾನೇನು ನೋಡಿಲ್ಲಪ್ಪ ಅಂತ ಹೇಳಿದಾಗ, ಬಾವ ಬನ್ನಿ ಅಂತ ಹೇಳಿದಾಗ, ಇಲ್ಲ ನಾನು ನೀರು ಕುಡಿಯೋಕ್ಕೆ ಅಂತ ಬರ್ತಾ ಇದ್ದೆ, ಅಷ್ಟರಲ್ಲಿ ಇಲ್ಲ ನಾನು ರೂಮಲ್ಲೇ ಕುಡಿತೀನಿ ಅಂತ ಹೇಳಿ ಮಧ್ವ ಹೇಳ್ತಾನೆ. ಆವಾಗ ನಾನು ನೀರು ಕುಡಿಯೋಕ್ಕೆ ಬಂದಿದ್ದು, ನೀನು ಕರೆಕ್ಟಾಗಿ ಒಳ್ಳೆ ಟೈಮಿಗೆ ಬಂದಿದ್ಯಾ, ಕರೆಕ್ಟ್ ಜಾಗಕ್ಕೆ ಬಂದಿದ್ಯಾ ಬಾಬಾ, ನೀರು ಕುಡಿಯೋಣ ಅಂತ ಹೇಳಿ ಕರೆದಾಗ, ನಾನು ರೂಮಲ್ಲೇ ಕುಡಿತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಮೀನಾ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ, ಬನ್ನಿ ಬಾವ ಇಲ್ಲಿ ಅಂತ ಹೇಳಿದಾಗ, ಏನು ಮೀನಾ ಅಂತ ಹೇಳಿದಾಗ, ಮಾವ ಮತ್ತು ಅತ್ತೆ ಇಬ್ಬರು ಕೂಡ ಮಾತಾಡಿಸ್ತಾ ಇಲ್ಲ ಅಲ್ವಾ, ಅವರು ಕೋಪದಲ್ಲೂ ಒಂದು ಅರ್ಥ ಇದೆ, ನೀವು ನೋಡಿದ್ರಾ ಪ್ರಿಯಾಕ ಊಟ ಮಾಡಿದ್ರಾ ಅಂತ ಹೇಳಿದಾಗ, ಇಲ್ಲ ನಾನು ನೋಡಿಲ್ಲ, ಮೇ ಬಿ ಊಟ ಮಾಡಿರಬಹುದು ಅಂತ ಹೇಳಿದಾಗ, ಅವರು ಊಟ ಮಾಡಿಲ್ಲ, ನೀವು ಸ್ವಲ್ಪ ಒಳ್ಳೆ
ತಂದಲ್ಲಿ ಮನೆಯವ್ರನ್ನೆಲ್ಲ ವಿಚಾರಿಸ್ಕೊತೀರಾ, ಆ ಥರ ನೀವು ಕೂಡ ಹೆಂಡ್ತಿನೂ ಕೂಡ ವಿಚಾರಿಸ್ಕೊಬೇಕಲ್ವಾ. ಅವರೊಬ್ಬರೇ ತಪ್ಪು ಮಾಡಿಲ್ಲ, ನಿಮಗೂ ಈ ವಿಷಯ ಗೊತ್ತಿತ್ತು, ನೀವು ಮನೆಯವ್ರ ಹತ್ರ ಹೇಳ್ಬೋದಿತ್ತಲ್ವಾ ಭಾವ. ಸರಿ ಅವರು ಊಟ ಕೊಟ್ಬಿಡಿ ಅಂತ ಹಾಕ್ಕೊಡ್ತೀನಿ, ತಗೊಂಡೋಗಿ ಭಾವ. ಅವರು ಊಟ ಮಾಡಲ್ಲ ಅಂತಾರೆ, ಆದರೆ ನೀವು ಒತ್ತಾಯ ಮಾಡಿ ತಿನ್ಸಿದ್ರೆ ಅವರು ತಿಂತಾರೆ. ನೀವು ಹೇಳಿ ಒತ್ತಾಯ ಮಾಡಿ ತಿನ್ನು ಅಂತ ಹೇಳಿ ಊಟ ಹಾಕ್ಕೊಡ್ತಾಳೆ. ಅವಾಗ ಊಟ ತಗೊಂಡು ಹೋಗ್ತಾನೆ. ಆವಾಗ ಕೇಶವ, ಅದಕ್ಕೆ ಕಡೆ ಮೀನಾ ನೀನಂದರೆ ನನಗೆ ಇಷ್ಟ ಆಗೋದು, ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಊಟ ಎಲ್ಲ ಹಾಕ್ಕೊಡ್ತೀಯ ನೋಡು, ಅವ್ರನ್ನೆಲ್ಲ ಊಟ ಮಾಡಿಲ್ಲ ಅಂತ ಎಷ್ಟು ಚೆನ್ನಾಗಿ ಗಮನಿಸ್ಕೊಂಡು ಹಾಕ್ಕೊಡ್ತೀಯ ಅಂತ ಹೇಳಿ ಕೇಶವ ಹೇಳ್ತಾನೆ. ಅದಕ್ಕೆ ಅಮ್ಮ, ಹೌದು ಕಣೋ, ಈ ಥರ ಸಿಚುವೇಶನ್ ನನಗೂ ಕೂಡ ನೆಕ್ಸ್ಟ್ ಟೈಮ್ ಬಂದಾಗ ನೀನು ಕೂಡ ಈ ಥರ ಊಟ ಹಾಕ್ಕೊಂಡು ಬಂದು ನನಗೆ ತಿನ್ನಿಸ್ಬೇಕು, ಗೊತ್ತಾಯ್ತಾ ಅಂತ ಹೇಳಿದಾಗ ಆಯಿತು ನನಗೀಗ OTP ಮತ್ತು HOD ಕೊಡ್ತೀಯಾ ಅಂತ ಹೇಳಿದಾಗ, ಈಗ ಅದೆಲ್ಲ ಆಗೋದಿಲ್ಲ ಅಂದಾಗ, ಅಯ್ಯೋ ನಾನು ಬಂದಿದ್ದೇನಕ್ಕೆ, ಇಲ್ಲಿ ಆಗಿದ್ದೇನೋ, ಅಯ್ಯೋ ಎಲ್ಲಿದ್ದೆ ಇಲ್ಲಿ ತನಕ ಅಂದ್ಕೊಂಡು ಸಾಂಗ್ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ ಕೇಶವ. ಮೀನಾ ಒಬ್ಬಳೇ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅಮ್ಮ ಬಂದ್ಬಿಟ್ಟು, ಏನಕ್ಕ ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಮಾಧವ ಭಾವ ಮತ್ತು ಪ್ರಿಯಾಕ ಮಾತಾಡ್ತಾ ಇಲ್ವಲ್ಲ, ಹೇಗಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಂದಾಗ, ಅವ್ರದ್ದು ಇವತ್ತಿಂದು, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಮ್ಮಿಬ್ರೂ ಒಂದು ಮಾಡೋಕ್ಕಾಗ್ತಾ ಇಲ್ವಾ ನಿಮಗೆ ಅಂದಾಗ, ಒಂದು ಐಡಿಯಾ ಇದೆ ಕಣೆ ಅಂದಾಗ, ಏನು ಅಂದಾಗ, OTP ಕೊಟ್ಬಿಡು ನೀನು ಅಂದಾಗ, ಅಯ್ಯಪ್ಪ ಒನ್ ಟೈಮ್ ಪಪ್ಪಿನಾ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.